ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಎಂದರೆ ಜನರಿಗೆ ಮೊದಲು ನೆನಪಾಗುವ ಹೆಸರು ಸಮಾಜ ಸೇವಕ ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಜಾತ್ರಾ ಮಹೋತ್ಸವಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಡೆಸುವ ಮೂಲಕ ಅವರು ಜನಮನ ಗೆದ್ದಿದ್ದಾರೆ. ಇದೀಗ ಶಿಡ್ಲಘಟ್ಟ ನಗರದಲ್ಲಿ ನಡೆದ ವಿಶ್ವಮಾತೆ ಶ್ರೀ ದ್ರೌಪದಮ್ಮನವರ 7ನೇ ವರ್ಷದ ಹೂವಿನ ಕರಗ ಮಹೋತ್ಸವದಲ್ಲೂ ಭವ್ಯ ಅನ್ನ ಸಂತರ್ಪಣೆ ಆಯೋಜಿಸಿ ಭಕ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಿಡ್ಲಘಟ್ಟ ನಗರದ ವಿಶ್ವಮಾತೆ ಶ್ರೀ ದ್ರೌಪದಮ್ಮನವರ 7ನೇ ವರ್ಷದ ಹೂವಿನ ಕರಗ ಮಹೋತ್ಸವವು ಭಕ್ತಿ, ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ನಡೆಯಿತು. ಈ ಮಹೋತ್ಸವದ ಅಂಗವಾಗಿ ಸಮಾಜ ಸೇವಕ ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಸುಮಾರು 2 ರಿಂದ 3 ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ದೇವಿಯ ದರ್ಶನ ಪಡೆದ ನರಸಿಂಹಮೂರ್ತಿ ಅವರು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಬಳಿಕ ಸ್ವತಃ ಭಕ್ತರಿಗೆ ಅನ್ನ ಪ್ರಸಾದ ಬಡಿಸುವ ಮೂಲಕ ಸೇವಾ ಭಾವ ಮೆರೆದರು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ನರಸಿಂಹಮೂರ್ತಿ ಅವರ ಈ ಕಾರ್ಯಕ್ಕೆ ಭಕ್ತರು ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಹಾಗೂ ಬೀರಪ್ಪನಹಳ್ಳಿ ದ್ಯಾವಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ ಅವರ ಅಭಿಮಾನಿಗಳು, ದೇವಸ್ಥಾನ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಸಮಾಜ ಸೇವೆ ಮತ್ತು ಧಾರ್ಮಿಕ ಕಾರ್ಯಗಳ ಮೂಲಕ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರ ಅನ್ನದಾಸೋಹ ಸೇವೆ ಮತ್ತೊಮ್ಮೆ ಸಾವಿರಾರು ಭಕ್ತರಿಗೆ ತೃಪ್ತಿ ನೀಡಿತು. ನಮಸ್ಕಾರ. ವಿಶ್ವದ ಮಾತೆ ದ್ರೌಪದಿ ತಾಯಿ 7ನೇ ವರ್ಷದ ಈ ಕರಗ ಮಹೋತ್ಸವ ನಡೆಸ್ತಾ ಇದ್ದಾರೆ. ಶಿಡ್ಲಘಟ್ಟ ಭಾಗದವರು ಮತ್ತು ಇಲ್ಲಿ ಗಂಗಮ್ಮ ಮಾತೆ ಜನಿಸಿದ್ದಾಳೆ. ಈ ಗಂಗಾ ಮಾತೆ ಫಸ್ಟಾಗಿ ನಮ್ಮ ರೈತ ಬಾಂಧವರಿಗೆ ಎಲ್ಲಿ ಯಾರು ಬೋರ್ ಆಗ್ತಾರೋ ಅವರಿಗೆಲ್ಲ ನೀರು ಕರುಣಿಸಲಿ ಅಂತ ಪ್ರಾರ್ಥಿಸಿದ್ದೇನೆ. ಗಂಗಾ ಮಾತೆಯಲ್ಲಿ ಇಡೀ ಇಲ್ಲಿ ಶಿಡ್ಲಘಟ್ಟ ತಾಲೂಕು ಹಚ್ಚು ಹಸಿರಾಗಿ ಇರಬೇಕು ಅಂತ ನನ್ನ ಪ್ರಾರ್ಥನೆ. ಮತ್ತು ಈಗ ಮುಂದಿನ ಇನ್ನೊಂದು 5 ದಿವಸಕ್ಕೆ ಎನ್ವೈರ್ಮೆಂಟಲ್ ಡೇ. ಇಲ್ಲಿ ಯಾರು ತುಂಬ ಅತಿ ಹೆಚ್ಚಾಗಿ ಮರ ಬೆಳೆಸ್ತಾರೆ, ಗಿಡ ಬೆಳೆಸ್ತಾರೆ, ಅವರಿಗೆ ನಾವು ಉತ್ತಮವಾದ ಕೊಡುಗೆ ಕೊಟ್ಟು ಅವರಿಗೆ ಸನ್ಮಾನಿಸಿ, ಅವರು ನಮ್ಮ ದೇಶದ ಆಸ್ತಿ. ಇವರು ಯಾರು ನಮಗೆ ಗಿಡ ಮರ ಬೆಳೆಸ್ತಾರೆ ಅವರು ನಮ್ಮ ದೇಶದ ಆಸ್ತಿ. ಈ ನನ್ನ ಶಿಡ್ಲಘಟ್ಟ ತಾಲೂಕು ಹಚ್ಚು ಹಸಿರಾಗಿರಬೇಕು ಅಂತ ನಾನು ಆ ತಾಯಿ ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು ಸರ್. ಈ ಕರಗಕ್ಕೆ ತಮ್ಮ ಕಡೆ ನೀವು ಕೊಡುಗೆ ನೀಡಿದ್ದೀರಾ ಸರ್? ಈ ಕರಗಕ್ಕೆ ತಮ್ಮ ಕಡೆ ನೀವು ಕೊಡುಗೆ ನೀಡಿದ್ದೀರಾ? ನಾವು ಇಲ್ಲಿ ಹೇಳಿ ಸರ್. ಅಲ್ಲ, ಈಗ ಎಲ್ಲ ಕಡೆನೂ ನಾವು ಈ ನರಸಿಂಹಮೂರ್ತಿ ಬೀರಪ್ಪನಹಳ್ಳಿ ಹೆಸರುವಾಸಿ ಆಗಿರೋದೇ ಅನ್ನ ಸಂತರ್ಪಣೆಯಲ್ಲಿ. ಇನ್ನೂ ಸಹ ಈ ದೇವಸ್ಥಾನದವರು ಎಲ್ಲ ನಮಗೆ ಬಂದು ಕೇಳಿದ್ದಾರೆ ಅನ್ನ ಸಂತರ್ಪಣೆ ಮಾಡಿ ಅಂತ. ನಾವು ಅನ್ನ ಸಂತರ್ಪಣೆ ಮಾಡಿದ್ದೀವಿ. ಇನ್ನು ಅನ್ನ ಸಂತರ್ಪಣೆಯನ್ನು ಹೇಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ದಯವಿಟ್ಟು ಆ ಕ್ವಶನ್ಸ್ ಮತ್ತೆ ಕೇಳಬೇಡಿ. ಇದೇನೋ ಹೇಳ್ತಾರಲ್ಲ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರದು ಅನ್ನೋ ಥರ ನಾವು ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಸಹಕಾರನೂ ಬೇಕು, ಮಾಧ್ಯಮದ ಸಹಕಾರ. ಸರ್, ದೇವಸ್ಥಾನಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ಬೋದು ನಿರೀಕ್ಷೆ ಇದೆ ಸರ್? ನಮಗೆ ಒಂದು 2-2.5 ಸಾವಿರ ಭಕ್ತಾದಿಗಳು ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗ ಅಣ್ಣವ್ರು ಹೇಳಿದ್ದಾರೆ ನಮಗೆ ಇನ್ನೂ ಹೆಚ್ಚಿಗೆ ಬರ್ಬೋದು ಅಂತ. ಭಾಳ ಬರಲಿ, ಆ ತಾಯಿಯ ಆಶೀರ್ವಾದ ಎಲ್ಲರೂ ತಗೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕೋರಿಕೆ. 5,000ದಿಂದ ಮೇಲ್ಪಟ್ಟು 5,000 ಮೇಲ್ಪಟ್ಟು ಜನ ಬರಲಿ ಅಂತ ನಮ್ಮ ಕೋರಿಕೆ. ಎಲ್ಲ ಮರ ಗಿಡ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಮಳೆ ಬಿದ್ದಿದೆ. ಯಾರು ಅತಿ ಹೆಚ್ಚು ಮರ ಗಿಡ ಬೆಳೆಸ್ತಾರೋ ಅವರಿಗೆ ವಿಮಾನ ಪ್ರಯಾಣ ಉಚಿತವಾಗಿ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ
ಕೊಡುಗೆಯಾಗಿ ನೀಡ್ತೀವಿ. ಜುಲೈ 25-23 ಇನ್ ಬಿಟ್ವೀನ್ ನಾವು ವಿಮಾನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಕಳೆದ ವರ್ಷ ಪರಿಸರ ದಿನಾಚರಣೆಗೆ 1000 ಗಿಡ ನೆಟ್ಟಿದ್ದ ತಾಲೂಕಿನಲ್ಲಿ ಈ ವರ್ಷ ಎಷ್ಟು ಗಿಡ ನೆಡ್ತಾ ಇದ್ದೀರಾ ಸರ್? ಈ ವರ್ಷ ನನ್ನ ಗುರಿ ಒಂದು 10,000 ಗಿಡ ನೆಡಬೇಕು ಅಂತ ನನ್ನ ಗುರಿ. ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಿ. ಎಲ್ಲರೂ ಅಷ್ಟೇ, ಈಗ ಸ್ಕೂಲುಗಳಲ್ಲಾಗಲಿ, ಮನೆ ಮುಂದೆ ಆಗಲಿ, ಮನೆ ಹಿಂದೆ ಆಗಲಿ, ದೇವಸ್ಥಾನದ ಹತ್ರ ಆಗಲಿ, ಎಲ್ಲ ಕಡೆನೂ ನೆಡಿ. ಯಾರು ಅತಿ ಹೆಚ್ಚು ಗಿಡ ಬೆಳೆಸ್ತಾರೋ ಅವ್ರನ್ನ ಉಚಿತವಾಗಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ. ಸರ್, ಯಾವ ರೀತಿ ಅವ್ರು ನಿಮಗೆ ತೋರಿಸ್ಬೇಕು ಸರ್, ಗಿಡ ನೆಟ್ಟಿದ್ದೀವಿ ನಾವು ಅಂತ ಹೇಳ್ಬಿಟ್ಟು? ಯಾವ ರೀತಿ ಅವ್ರಿಗೆ ನಿಮಗೆ ಮಾಹಿತಿ ಕೊಡಬೇಕು, ಗಿಡ ನೆಟ್ಟಿದ್ದೀವಿ ಅಂತೇಳಿ? ನಾವೊಂದು ಗ್ರೂಪ್ ಮಾಡ್ತೀವಿ. ಈಗ ಆಲ್ರೆಡಿ ನಮ್ಮದು ಟೋಲ್ ಫ್ರೀ ನಂಬರ್ 4 ನಂಬರು ಈಗ ನಾವು ಜೂನ್ 5ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. 4 ನಂಬರು ಅದನ್ನು ಇಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡ್ಕೊಂತೀವಿ. ಮತ್ತೆ ಪುನಃ ಜುಲೈಯಲ್ಲಿ ನಾವು ಈ ಸ್ಕೂಲಲ್ಲಿ ಅತ್ಯಂತ ಅಂಕ ಗಳಿಸಿರ್ತಾರಲ್ಲ ಅವರಿಗೆಲ್ಲ ಕರೆದು ಸನ್ಮಾನ ಮಾಡ್ತೀವಿ. ಜುಲೈ 23 ಅಥವಾ 25 ಬೇಸನಂದಿ ನಮ್ಮದು ಎಲ್ಲಿ ಕಲ್ಯಾಣ ಮಂಟಪ ಸಿಗುತ್ತೋ ಅಲ್ಲಿ ಕರೆದು ಎಲ್ಲರೂ ಸನ್ಮಾನ ಮಾಡಬೇಕು ಅಂತಿದ್ದೀವಿ. ಯಾರು ಅತಿ ಹೆಚ್ಚು ಗಿಡ ಬೆಳೆಸ್ತಾರೆ, ಯಾರು ದೇಶಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಸನ್ಮಾನ ಮಾಡಿ ಅವರು ಬಹುಮಾನ ಕೊಡ್ತೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ವಿದೇಶ ಪ್ರವಾಸ ಅಂದರೆ ಎಲ್ಲಿ ಕಳಿಸ್ತಾ ಇದ್ದೀರಿ ಸರ್? ಉಚಿತ ಪ್ರವಾಸ. ನಮ್ಮ ತಾಯಿ ಮದುರೈ ಮೀನಾಕ್ಷಿ ದೇವಿ, ಬೆಂಗಳೂರು ಟು ಮದುರೈ, ಮದುರೈ ಟು ಬೆಂಗಳೂರು. ಓಕೆ, ಮದುರೈಯಲ್ಲಿ ಆಶೀರ್ವಾದ ತಗೊಂಡು ಮತ್ತೆ ವಾಪಸ್ ಬರೋದು. ಅವರಿಗೆ ಉಚಿತ ವಸತಿ, ಫ್ಲೈಟು ಮತ್ತು ಅಲ್ಲಿ ಅಕಾಮಿಡೇಷನು ಎಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ವ್ಯವಸ್ಥೆ ಮಾಡ್ತೀವಿ. ಯಾರು ದೇಶಕ್ಕೆ ಕೊಡುಗೆ ಕೊಡ್ತಾರೆ, ಬರೀ ಮರ ಗಿಡ ಅಲ್ಲ, ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ಒಬ್ಬರು ಒಳ್ಳೆ ಶಿಕ್ಷಕರಾಗಿರ್ಬೋದು. ಈಗ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕ ಕೊಡಿಸುವಂಥ ಶಿಕ್ಷಕರು ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಸಹ ನಾವು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಈ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಗ್ರಾಮದೇವತೆ ಆಗಿರುವಂತಹ ಶ್ರೀ ಗಂಗಮ್ಮನವರ ದೇವಾಲಯದ ಆವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ತಾಯಿ ಇಡೀ ಶಿಡ್ಲಘಟ್ಟ ನಗರಕ್ಕೆ ತಾಯಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಡ್ಲಘಟ್ಟದಲ್ಲಿ ಯಾರ್ಯಾರು ಇವತ್ತು ಈ ಶಿಡ್ಲಘಟ್ಟದ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂತಹ ಮುಖಂಡರುಗಳಿದಾರೋ, ಪಕ್ಷಾತೀತವಾಗಿ ನಮಗೆ ಇಂಥದ್ದೇ ಪಕ್ಷ ಅಂತ ಇಲ್ಲ, ತಾಯಿಯ ಕೃಪೆ ಎಲ್ಲರ ಮೇಲೂ ಇರಬೇಕು, ಎಲ್ರಿಗೂ ಆ ಒಂದು ಶಕ್ತಿ ಸಾಮರ್ಥ್ಯಗಳು ಕೊಡಬೇಕು ಮತ್ತು ಎಲ್ಲರೂ ಆ ತಾಯಿಯ ಕೃಪೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಮಾಜದಲ್ಲಿ ಯಾರ್ಯಾರು ಯಾವುದೇ ಪಕ್ಷ ಆಗಲಿ, ಅದು ಇಲ್ಲಿ ಪಕ್ಷ ಅಂತ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮುಖಂಡರುಗಳು ಯಾರು ಇದ್ದಾರೋ ಅವರೆಲ್ಲರೂ ಇವತ್ತು ಆಹ್ವಾನಿಸಿ ಎಲ್ಲರೂ ಬರ್ತಾ ಇದ್ದಾರೆ. ಖಂಡಿತ ಎಲ್ರಿಗೂ ತಾಯಿಯ ಶಕ್ತಿ ಸಾಮರ್ಥ್ಯಗಳು ಕೊಡಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ.